ಆಯ್ತು. ಈಗ ವೆಟರ್ನರಿ ಲೈಫ್ ಸ್ಟಾಕ್ ಎಷ್ಟಿದೆ? 36,000 ಪಾಪ್ಯುಲೇಷನ್ ಇದೆ ಸರ್ ಟೋಟಲ್. ಓಕೆ. ಫುಟ್ ಅಂಡ್ ಮೌತ್ ಇಂಜೆಕ್ಷನ್ ಆಗಿದೆಯಾ? ಆಗಿದೆ ಎಲ್ಲರಿಗೆ 100%. ಫುಟ್ ಅಂಡ್ ಮೌತ್ ಸರ್, ಫುಟ್ ಅಂಡ್ ಮೌತ್ ಮತ್ತೆ LSD ಅಂತ ಹೇಳಿ ಎರಡೂ ಕೂಡ ವ್ಯಾಕ್ಸಿನೇಷನ್ ಆಗ್ತಾ ಇದೆ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಬೇರೆ ಏನಿದೆ ಸರ್? ಎಲಾಮಿಟಿಕ್ ಸಂಬಂಧ ಅಲ್ಲ, ಕುರಿ ಮೇಕೆ ಎಲ್ಲ ಸರ್ ಒಂದು 600 ಪಾಪ್ಯುಲೇಷನ್ ಇದೆ ಸರ್ ನಮ್ಮಲ್ಲಿ ಎಷ್ಟೇನು ಗೋಡ್ಸ್. ಅವುಗಳಿಗೆ PPR ಮತ್ತೆ ET ವ್ಯಾಕ್ಸಿನ್ ಅಂತ ಮಾಡ್ತೇವೆ ಸರ್, ಡಿಮಾಂಡ್ ಬೇಸಿಸ್ ಮೇಲೆ ಮಾಡ್ತೇವೆ. ಅದು ಸ್ಟ್ರೀಟ್ ಹೌಸ್ಗೆ ಸರ್ ನಾಯಿಗಳಿಗೆ ಏನ್ ಮಾಡಿದ್ರಿ? ಬೇಡ, ಓನರ್ ಬೇಸ್ಡ್ ನಾಯಿಗಳಿಗೆ ಆಂಟಿ ರೇಬಿಸ್ ಪ್ರೋಗ್ರಾಮ್ ಅವ್ರು ಕೊಡ್ತಾರೆ ಬಿಡಿ. ಇಲ್ಲಿ ಹಾಸ್ಪಿಟಲ್ ಕಡೆಯಿಂದ ಆಂಟಿ ರೇಬಿಸ್ ಪ್ರೋಗ್ರಾಮ್ ಇದೆ ಸರ್ ಅವರಿಗೆ. ಪಬ್ಲಿಕ್ ಪ್ರೇ ಅನಿಮಲ್ಸ್ ಗೆ ಯಾರಾದ್ರೂ NGO ತೊಂದರೆ ಎಷ್ಟೇ ಅನಿಮಲ್ಸ್ ಎಷ್ಟಿದೆ? ಲಾಸ್ಟ್ ಸೆನ್ಸಸ್ ಪ್ರಕಾರ ಸರ್, ಅಂದ್ರೆ ರಿಯಲಿಸ್ಟಿಕ್ ಆಗಿ ಒಂದು ನಮ್ಮ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಒಂದು 700 ಲಾಸ್ಟ್ ಇಯರ್ ಒಂದು 300ಗೆ ಸರ್ಜರಿ ಮಾಡಿಸಿದ್ವಿ ಸರ್ ಲಾಸ್ಟ್ ಇಯರ್. ಈಗ ಇದಕ್ಕೊಂದು ಆಕ್ಷನ್ ಪ್ಲಾನ್ ಮಾಡಬೇಕು, ಎಲ್ಲಕ್ಕಿಂತ ಜಾಸ್ತಿ. ಈಗ 700 ಇದೆ, ಅದೇ 300 ಸ್ಟೆರಿಲೈಸ್ ಮಾಡಿದ್ದೀರಿ, 400 ಇದೆ. ಇನ್ನೊಂದು 2 ವರ್ಷ ಬಿಟ್ರೆ ಇದು 1,500-2,000 ದಾಟ್ತದೆ. ಈಗಲೇ ಇದಕ್ಕೆ ಒಂದು ಆಕ್ಷನ್ ಮುಂದಿಟ್ಟುಕೊಂಡು ಇದಕ್ಕೊಂದು ಪರಿಹಾರ ನೀವು ಈಗಲೇ ಕಾಣಬೇಕು. ಆಗ ಮಾತ್ರ ಭವಿಷ್ಯದಲ್ಲಿ ಮಕ್ಕಳಿಗೆ ಮತ್ತು ಊರವರಿಗೆ ಆ ಕಡೆಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ನಿಮಗೆ ಗೊತ್ತಾಗುದಿಲ್ಲ ಇದರಲ್ಲಿ. ಈಗ ನಾವೇನಾದ್ರೂ ನೀವು ಸ್ವಲ್ಪ ಮಟ್ಟಿನ ನಿರ್ಲಕ್ಷ್ಯ ವಹಿಸಿದ್ರೆ ಆಫ್ಟರ್ 5-10 ಇಯರ್ಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗ್ತದೆ. ಇದಕ್ಕೆ ಅಷ್ಟು ದೊಡ್ಡ ಸಮಸ್ಯೆ, ಏನಾದ್ರು ಒಂದು ಆಕ್ಷನ್ ಪ್ಲಾನ್ ಮಾಡಲೇಬೇಕಲ್ಲ. ಲಾಸ್ಟ್ ಟೈಮ್ ಒಬ್ರು NGO ಬಂದಾಗ ನಾವು ಯಾಕೆ ಬೇಡ ಅಂತ ಹೇಳಿದ್ವಿ ಸರ್, ಅವರಿಗೆ AWBI ಇದು ಲೈಸೆನ್ಸ್ ಇಲ್ಲ ಸರ್. ಅಂದ್ರೆ ಲಕ್ಷಣ ಮಾಡಿ ಕೊಡ್ತೀವಿ, ಅವ್ರು ಅರ್ಜಿ ಹಾಕಿಸಿ ಸ್ವಲ್ಪ ಸೆಂಟ್ರಲ್ ಮಾತಾಡುವ. ಪ್ಲಸ್ ಈಗ ಹೇಗಂತಂದ್ರೆ ಸರ್, ಪ್ರಾಜೆಕ್ಟಿಗೆ ಕೂಡ AWBI ಲೈಸೆನ್ಸ್ ಬೇಕಾಗುತ್ತೆ. ನಾನು ಎಲ್ಲ ULBSಗೂ ಅಪ್ಲಿಕೇಶನ್ ಹಾಕ್ಸ್ಬಿಟ್ಟಿದ್ದೀನಿ ಸರ್. ಈಗ ಕುಂದಾಪುರ ಉಡುಪಿ ಪ್ರೋಗ್ರಾಮ್ ಸರ್, ಮತ್ತು ನಮ್ಮ ಪೌರಕಾರ್ಮಿಕರಿಗೆ ಟ್ರೈನಿಂಗ್ ಕೊಡೋ ವ್ಯವಸ್ಥೆ ಮಾಡಿದ್ದೀನಿ ಸರ್. ಆ್ಯಂಡ್ ರೈಟ್ ನಾವು ಐ ಹ್ಯಾವ್ ಅಸೈನ್ಡ್ ವೆಟನರಿ ಡಾಕ್ಟರ್ ಇಟ್ ಸರ್. ಲೊಕೇಶನ್ ಐಡೆಂಟಿಫೈ ಮಾಡಿ ಒಂದು ಅವರಿಗೆ ಫೈನಾನ್ಸ್ ಕಮಿಷನ್ ಫಂಡು ಬಂದು ಸ್ವಲ್ಪ ರಿಪೇರ್ಸ್ ಎಲ್ಲ ಮಾಡಿ ಏರಿಯೆಲ್ಲ ತೊಗೊಂಡು ವ್ಯವಸ್ಥೆ ಮಾಡಿದ್ದೀನಿ ಸರ್. ಮತ್ತು ಅವರು ನಮ್ಮ ವೆಟನರಿ ಡಾಕ್ಟರ್ ಸರ್, ದೇ ಆರ್ ಕ್ವಾಲಿಫೈಡ್ ಕಂಡಕ್ಟ್ ಸರ್ಜರಿ. ಅವರೇ ಅವ್ರ ಡಿಮಾಂಡ್ ನಲ್ಲಿ ಅವ್ರು ಇವತ್ತು ಬರ್ತಾ ಇಲ್ಲ. ಬೇರೆಯವರಿಗೆ ಇಚ್ಛೆ ಇದೆ ಅಂತ ಸ್ಟಾರ್ಟ್ ಮಾಡ್ಲಿಕ್ಕೆ ಅವರಿಗೆ ನಾವು ಪರ್ಮಿಷನ್ ಸಿಕ್ಲಿಲ್ಲ. ಅವರಿಗೆ ನಾವು ಇವತ್ತು ಪರ್ಮಿಷನ್ ಕೊಡುವಾಗ ಮಾಡಿಸ್ಬೇಕು. ಅವ್ರು ಒಮ್ಮೆ ಹೋಗ್ತಾರೆ, ಮತ್ತೆ ಅವರಿಗೆ ಸಾಕಾಗ್ತದೆ ಅಂತ. NGOs 2-3 NGOs ಮುಂದೆ ಬಂದ್ರೆ ದಯವಿಟ್ಟು ಅವ್ರ ಅಪ್ಲಿಕೇಶನ್ ಹಾಕಿಸಿ, ನೀವು ಇಲ್ಲಿಂದ ಬೆಂಗಳೂರು ಕಳಿಸಿ, ಡೆಲ್ಲಿ ಕಳಿಸಿ, ಏನಾದ್ರು ಮಾಡಿಕೊಂಡು ನಾವು ಅವರಿಗೆ ಅಪ್ಲಿಕೇಶನ್ಸ್ಗೆ ನಾವು ಪರ್ಮಿಷನ್ ಕೊಡುವಾಗ ಮಾಡೋಣ. ನಂಬರ್ 1. ಅಲ್ಲೇ ತನಕ ನಮ್ಮ ಪೌರ ಕಾರ್ಮಿಕರು ಯಾರಾದ್ರೂ ಮುಂದೆ ಬಂದ್ರೆ ಅವ್ರಿಗೆ ಅದನ್ನು ಸ್ಕಿಲ್ ಕಲಿಸಬೇಕು. ಎಲ್ಲಿ ನಿಮಗೆ ಸ್ಕಿಲ್ ಕಲಿಸಬೇಕು ನಿಮ್ಗೆ ಗೊತ್ತಿಲ್ಲಲ್ಲ, ಯಾಕೆ ಕಲಿಸ್ತೀವಿ ನಾವು ಹಿಡಿಲಿಕ್ಕೆ? ಎಲ್ಲಿದೆ ಸರ್? ನಮಸ್ತೆ ಸರ್. ಸರ್, ಪೌರ ಕಾರ್ಮಿಕರಿಗೆ ಮಾಡಲಿಕ್ಕೆ ನಾವು ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನೆಲ್ಲ ಮಂಗಳೂರಿಗೆ ಕಳಿಸಿದ್ದೇವೆ ಸರ್. ಸುಮಾ ಆನಿಮಲ್ ಕೇರ್ನವ್ರ ಹತ್ರ. ಈ ಸ್ವಲ್ಪ ಮಳೆ ಕಡಿಮೆ ಆದ ಕೂಡಲೇ ಕಳಿಸಿ ಮಾಡಿ. ಮತ್ತೆ ನೀವು ನೋಡಿ, ಪ್ರೈವೇಟ್ ನವರು ಮಾಡುವಾಗ ಎಷ್ಟು ಕೊಡ್ತೀವಿ ಒಬ್ಬರಿಗೆ? ಒಂದು ನಾಯಿಗೆ ಹಿಡಿದ್ರೆ 1640 ಸರ್. ನಾಯಿ ಸ್ಟೆರಿಲೈಸ್ ಮಾಡ್ಲಿಕ್ಕೆ 2100 ಕೊಟ್ಟರು ಅದು ಬೇರೆ. ಈಗ ಒಂದು ನಾಯಿ ಹಿಡಿದು ಸ್ಟೆರಿಲೈಸ್ ಮಾಡ್ಲಿಕ್ಕೆ ನಮ್ಮ ರೇಟ್ 1500, 1640. ಈಗ ನೀವು ಪೌರ ಕಾರ್ಮಿಕ ಒಂದು ಇರ್ತಾನಲ್ಲ, ಆಗ ಒಂದೊಂದು ಫ್ರೀ ಮಾಡಿಸ್ಬೇಡಿ, ಅವನಿಗೆ 1,000 ರೂಪಾಯಿ ಕೊಡ್ಬೇಕು, ಆಗ ಮಾತ್ರ ಮುಂದೆ ಬರ್ತಾನೆ. ನೀವು ಬೇರೆಯವ್ರು ಮಾಡೋದು ಅವರಿಗೆ ನಾವು ದುಡ್ಡು ಕೊಡುದು, ನಮ್ಮವ್ರು ಮಾಡುವಾಗ ಅವನಿಗೆ ಕೊಡದಿದ್ರೆ ಯಾರು ಆಸಕ್ತಿ ವಹಿಸ್ತಾರೆ? ಅವರ ಸಮಯದಲ್ಲಿ ಮಾಡ್ಬೇಕಂತ ಯಾರು ಬರ್ತಾರೆ? ಇನ್ನೊಬ್ಬರು 2,000 ಕೊಟ್ಟರು ಬರುವುದಿಲ್ಲ ಅಲ್ಲ. ಇವರಿಗೆ ಪಾಪ ಕೊಡಿ. ಸ್ಟೈಲೈಸೇಷನ್ ಏನು ದುಡ್ಡಿದೆಯಾ, ಆ ದುಡ್ಡು ಬಿಟ್ಟು ಏನು ಉಳಿತಾಯ ಆಗ್ತದೆ ಅವನು ಉಪ್ಪಡಿ ಕೊಡಿ, ದುಡ್ಡು ಆಗಲಿ ಬಡವನಿಗೆ ಏನಾಗಬೇಕು, ನಾವು ಖುಷಿಯಿಂದ ಇರಲಿ ಅವನು. ಅದು ಹೇಳಿ ನೀವು. ಈಗ ನಾಳೆ ಬರ್ತಾರೆ, ನಾನು ಹಿಡಿತೇನೆ ಅಂತ ಹೇಳಿಕೊಂಡು ಚೆನ್ನಾಗಿ ಟ್ರೈನಿಂಗ್ ಮಾಡಿಸಿ ಆಯ್ತಲ್ಲಿ, ಅವ್ರದ್ದು ನಿಮ್ಗೆ ಏನಾದ್ರೆ ಮಾಡಿಸ್ಕೊಂಡು ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಮತ್ತೆ ಸ್ಟೈಲೈಸೇಷನ್ ಮಾಡೋದು ಯಾರು? ಡಾಕ್ಟರ್. ಕಾರ್ಕಳ ಮುನ್ಸಿಪಾಲಿಟಿ ಏರಿಯಾದ ನನಗೆ ಅಸೈನ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಡೈಲಿ ಇವನ್ ಲೋಕಲ್ NGOs ಇಂಟ್ರೆಸ್ಟೆಡ್ ಸೋಷಿಯಲ್ ವರ್ಕರ್ಸ್ ತಗೊಂಡು ಬಂದು ಡೈಲಿ 1 or 2 ಸರ್ಜರೀಸ್ ಆಗ್ತಾ ಇದೆ ಸರ್. ನಿಮ್ಗೆ ಮಾಡ್ಬೋದಲ್ಲ? ಹೌದು ಸರ್. ಅಲ್ಲ, ನಮ್ಮಲ್ಲಿ ಪ್ರಾಬ್ಲಮ್ ಕ್ವಾಲಿಫೈಡ್ ಪೀಪಲ್ ಅಲ್ವಾ?
ಇವರೇ ಮಾಡೋದಿಲ್ಲ ಅವರು ಮತ್ತೆ ಅಲ್ಲ ಸರ್, ಅವ್ರಿಗೆ ಮನಸ್ಸು ಮಾಡ್ಬೇಕು ಮಾಡ್ಬೇಕು ಅವರು ಅಲ್ಲ, ಆ ಅಮೌಂಟ್ ಅಲ್ಲಿ ಅವ್ರಿಗೂ ಒಂದು ಕಾಂಪೊನೆಂಟ್ ಇದೆ, ಹೌದು. ಕ್ಯಾಚ್ ಮಾಡೋಕ್ಕೂ Component. ಕಾಂಪೊನೆಂಟ್ ಅದು ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ. ವೆರಿ ಗುಡ್ ಅದು ಒಂದು ಸಿಸ್ಟಮ್ ಮಾಡಿ ಮೇಕ್ ಪಾಲಿಸಿ ಡಿಸ್ಟ್ರಿಕ್ಟ್ಗೆ ಇಟ್ ವಿಲ್ ಬಿ ಮಾಡೆಲ್ ಪಾಲಿಸಿ ಫಾರ್ ದ ಸ್ಟೇಟ್ ಎಸ್ ಆ ರೀತಿ ಮಾಡಬೇಕು ಅದನ್ನು ಈ ರೀತಿ ಸೊ ಅದನ್ನು ಮಾಡಿಕೊಂಡು ಹೋಗಿ ಆಯ್ತು ಮೇವೆ ಸರ್ ನಮ್ಮಲ್ಲಿ ಸಫಿಶಿಯಂಟ್ ನೆಕ್ಸ್ಟ್ 16 ವಾರಕ್ಕಾಗುವಷ್ಟು ಸಫಿಶಿಯಂಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 16 ವಾರ ಹೌದು. ಅದು ಕಡಿಮೆ ಆಯ್ತಲ್ಲ ಎಲ್ಲಿಂದ ನೀವು ಲೋಕಲ್ ಬೇರೆ ಕಡೆ ತರ್ತೀರಾ ಇಲ್ಲ ಸರ್ ಲೋಕಲ್ ಮೇವಿದ್ದೇ ಇರುತ್ತೆ ನೆಕ್ಸ್ಟ್ ಫ್ಯೂಚರ್ ಪ್ರಾಬ್ಲಮ್ ಇಲ್ಲ 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 ಓಕೆ